ನಮಸ್ತೆ ಗೆಳೆಯರಿ, ನೀವು ನೋಡ್ತಾ ಇದ್ದೀರಾ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರಿ, ಇವತ್ತಿನ ಈ ವಿಡಿಯೋದಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಕೇಂದ್ರ ಸರ್ಕಾರದ PM ಕಿಸಾನ್ ಯೋಜನೆ ಅಡಿಯಲ್ಲಿ ವಾರ್ಷಿಕವಾಗಿ ರೈತರಿಗೆ ನೀಡುವಂತಹ 6,000 ರೂಗಳ ಆರ್ಥಿಕ ನೆರವಿನ 18ನೇ ಕಂತು ಯಾವಾಗ ಜಮಾ ಆಗುತ್ತೆ ಎಂಬುದನ್ನು ಕುರಿತು ಮತ್ತು ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಹೆಚ್ಚುವರಿಯಾಗಿ 4,000 ರೂಪಾಯಿ ಸೇರಿ ಒಟ್ಟು 6,000 ರೂಪಾಯಿ ರೈತರ ಖಾತೆಗೆ ಜಮಾ ಆಗಲಿದೆ ಅಂತ ತಿಳಿಸಿದ್ದೆ. ಆದರೆ ಕೇಂದ್ರ ಸರ್ಕಾರ ಈಗ 18ನೇ ಕಂತಿನ 2,000 ರೂಪಾಯಿಗಳನ್ನು ಪಡೆಯಲು ಮತ್ತು ಬಾಕಿ ಉಳಿಸಿಕೊಂಡಿರುವಂಥ ಕಂತುಗಳನ್ನು ಪಡೆಯಲು ರೈತರು ಈ ಕೆಲಸ ಮಾಡುವುದು ಕಡ್ಡಾಯವಾಗಿ ಅಂಥೇಳಿ ಸ್ಪಷ್ಟತೆಯನ್ನು ನೀಡೈತಿ. ಈ ಕೆಲಸವನ್ನು ಒಂದು ವೇಳೆ ನೀವು ಮಾಡದೇ ಇದ್ದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ PM ಕಿಸಾನ್ ಯೋಜನೆ ಹಣ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಗ್ರಾಮವಾರು ಬಿಡುಗಡೆ ಮಾಡಿರುವಂಥ ರೈತರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ 18ನೇ ಕಂತಿನ ಹಣ ಆಗಿರ್ಬೋದು ಮತ್ತು ಹಿಂದಿನ ಹೆಚ್ಚುವರಿ ಕಂತಿನ ಹಣ ಜಮಾ ಆಗುವುದಿಲ್ಲ ಅಂಥೇಳಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಹಾಗಾದರೆ ಅದು ಏನದು ಕೆಲಸ, ರೈತರು ಏನು ಮಾಡಬೇಕಂತ ಹೇಳಿ ಈ ವಿಡಿಯೋದ ತಿಳಿದುಕೊಳ್ಳೋನು. ಇನ್ನು ಕೇವಲ 3 ದಿನ ಮಾತ್ರ ಐತಿ. ಇನ್ನು 3 ದಿನದಲ್ಲಿ ನೀವು ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಇಲ್ಲದೆ ಹೋದಲ್ಲಿ ಇದೇ ತಿಂಗಳು 5ನೇ ತಾರೀಕು ಬಿಡುಗಡೆಯಾಗುವಂಥ PM ಕಿಸಾನ್ ಯೋಜನೆ ಹಣ ಯಾವುದೇ ಕಾರಣಕ್ಕೂ ಕೂಡ ಜಮಾ ಆಗುವುದಿಲ್ಲ. ಒಂದು ವೇಳೆ ಈ 18ನೇ ಕಂತು ನಿಮ್ಮ ಖಾತೆಗೆ ಬರದೇ ಇದ್ದಲ್ಲಿ ನೀವು ಮತ್ತೆ ಮುಂದಿನ ಕಂತು ಅಂದರೆ 4 ತಿಂಗಳವರೆಗೂ ಕಾಯಬೇಕಾಗತ್ತೆ. ಮುಂದಿನ ಕಂತಿನ ಜೊತೆಗೆ ಈ ಹಿಂದಿನ ಬಾಕಿ ಉಳಿದಿರೋ ಕಂತು ಬಿಡುಗಡೆ ಆಕೈತಿ. ಆದ ನಂತರ ದಯವಿಟ್ಟು ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಿಕೊಡ್ರಿ. ಮತ್ತು ಯಾರಿಗೆ ಜಮಾ ಆಗುತ್ತೆ ಯಾರಿಗೆ ಜಮಾ ಆಗುವುದಿಲ್ಲ ಎಂಬುದನ್ನು ಕೂಡ ನೀವು ನಿಮ್ಮ ಮೊಬೈಲಲ್ಲೇ ಸ್ಪಷ್ಟವಾಗಿ ತಿಳ್ಕೊಬೋದು. ಅಂದರೆ ನಿಮಗೆ ಜಮಾ ಆಗುತ್ತೆ ಇಲ್ಲ ಎಂಬುದನ್ನು ಅದನ್ನು ಯಾವ ರೀತಿಯಾಗಿ ತಿಳ್ಕೊಳ್ಳೋದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಇದನ್ನು ಆದಷ್ಟು ಬೇಗನೆ ಬೇರೆ ಬೇರೆ ರೈತ ಬಾಂಧವರಿಗೂ ಮತ್ತು ನಿಮ್ಮ ಹತ್ತಿರ ಇರುವಂಥ ವಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿರಿ. ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಆದಷ್ಟು ಬೇಗನೆ ಈ ಕೆಲಸವನ್ನು ಮಾಡಲಿ. ಇಲ್ಲದೆ ಹೋದಲ್ಲಿ ಅವರು ಮತ್ತೆ 4 ತಿಂಗಳು ಕಾಯಬೇಕಾಗಿರ್ತೈತಿ. ಅದೇನಂತ ಕೆಲಸ ನೋಡೋದಾದ್ರೆ ಅದು ಏನಂದ್ರೆ RCT ಮತ್ತು ಆಧಾರ್ ಲಿಂಕ್ ಅಂಥೇಳಿ, ಅಂದರೆ ನಿಮ್ಮ ಹೊಲದ ಉತ್ತಾರ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯವಾಗಿರ್ತೈತಿ. ಒಂದು ವೇಳೆ ನೀವೇನಾದರೂ ಆಧಾರ್ ಕಾರ್ಡ್ ಮತ್ತು ಹೊಲದ ಉತ್ತಾರನ ಲಿಂಕ್ ಮಾಡದೇ ಹೋದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ PM ಕಿಸಾನ್ ಯೋಜನೆ ಹಣ ಬರುವುದಿಲ್ಲ ಅಂತ ಹೇಳಿದ್ದಾರೆ. ನೀವು ಏನು ಮಾಡಬೇಕಂದ್ರೆ ಹತ್ತಿರದ ಗ್ರಾಮ ಆಡಳಿತ ಅಧಿಕಾರಿಗಳಂತ ಇರ್ತಾರೆ, ಗ್ರಾಮ ಪಂಚಾಯತಿ ವೈಸು, ಅಂದರೆ ತಲಾಟಿ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ನಿಮ್ಮ ಜಮೀನಿನ ಉತ್ತಾರನ ತೆಗೆದುಕೊಂಡು ಮತ್ತು ನಿಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ ಲಿಂಕ್ ಮಾಡಿಸ್ಬೇಕು. OTP ಆಧಾರಿತ ಲಿಂಕ್ ಮಾಡಿಸಿದ್ರಂದ್ರೆ ಮಾತ್ರ ನಿಮಗೆ ಈ ತಿಂಗಳ PM ಕಿಸಾನ್ ಹಣ ಬಿಡುಗಡೆ ಆಗ್ತಾ ಇದೆಯಲ್ಲ, ಏನು 5ನೇ ತಾರೀಕು, ಆ ಹಣ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಕೈತಿ. ಒಂದು ವೇಳೆ ನೀವು ಮಾಡಿಸದೇ ಇದ್ದಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ PM ಕಿಸಾನ್ ಯೋಜನೆ ಹಣ ಬರುವುದಿಲ್ಲ. ನಿಮ್ಮದು ಗ್ರಾಮವಾರು ಬಿಡುಗಡೆ ಮಾಡಿರುವ ರೈತರ ಪಟ್ಟಿಯಲ್ಲಿ ಹೆಸರಿದ್ದರೂ ಕೂಡ ನಿಮಗೆ PM ಕಿಸಾನ್ ಯೋಜನೆ ಹಣ ಬರುವುದಿಲ್ಲ. ಇದನ್ನು ಸ್ಪಷ್ಟತೆಯನ್ನು ಕೇಂದ್ರ ಸರ್ಕಾರವೇ ಪಡಿಸೈತಿ. ಇನ್ನು ನಮಗೆ ಬರ್ತೈತೆ ಇಲ್ಲೋ ಅಂಥೇಳಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗೈತೆ ಇಲ್ಲೋ ಎಂಬುದನ್ನು ಕೂಡ ನೀವು ಇಲ್ಲಿ ಅತಿ ಸರಳವಾಗಿ ಚೆಕ್ ಮಾಡ್ಕೋಬೋದು. ಯಾವ ರೀತಿ ಅಂತ ನೋಡೋದಾದ್ರೆ ಮೊದಲಿಗೆ PM ಕಿಸಾನ್ ಅಧಿಕೃತವಾದಂಥ ಪೋರ್ಟಲ್ಗೆ ಹೋಗ್ರಿ. ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳ್ಕೊಟ್ಟಿರ್ತೀನಿ. ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದ ಪೇಜ್ ಓಪನ್ ಆಕೈತಿ. ಅಂದರೆ ಇಲ್ಲಿ ನಾವು ಯುವರ್ ಸ್ಟೇಟಸ್ ಅಂತ ಇರ್ತೈತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ರಿ. ಒಂದು ವೇಳೆ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇಲ್ಲದೇ ಇದ್ದಲ್ಲಿ ನೀವು ಏನು ಮಾಡ್ಬೇಕಂದ್ರೆ ನಾವು ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕಾಣ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಮೊಬೈಲ್ ಮೂಲಕವೂ ಕೂಡ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ತಿಳ್ಕೊಬೋದು ಮತ್ತು ಆಧಾರ್ ಕಾರ್ಡ್ ಮೂಲಕವೂ ಕೂಡ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ತಿಳ್ಕೊಬೋದು. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಹಾಕಿ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡಿಕೊಂಡು ಗೆಟ್ OTP ಮೇಲೆ ಕೊಟ್ಟಾಗ ನಿಮ್ಮ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿ ನೀವು ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ತಿಳ್ಕೊಬೋದು. ರಿಜಿಸ್ಟ್ರೇಷನ್ ನಂಬರನ್ನು ಒಂದು ಸ್ಕ್ರೀನ್ಶಾಟ್ ಆದರೂ ತೆಗೆದಿಟ್ಕೋರಿ, ಒಂದು ಕಡೆ ಬರೋದಾದರೂ ಇಟ್ಕೋರಿ, ಅಥವಾ ಅದನ್ನು ಕಾಪಿ ಆದರೂ ಮಾಡಿಕೊಂಡು ನಂತರ ಬ್ಯಾಕ್ ಬಂದು ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೋಡ್ಬೋದು ಇಲ್ಲಿ ಈಗಾಗಲೇ ಅವರು PM ಕಿಸಾನ್ ಅಧಿಕೃತ ಪೋರ್ಟಲಲ್ಲಿ ಕೂಡ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಆನರೇಬಲ್ ಪ್ರೈಮ್ ಮಿನಿಸ್ಟರ್ ವಿಲ್ ಬಿ ರಿಲೀಸ್ಡ್ ದ 18th ಇನ್ಸ್ಟಾಲ್ಮೆಂಟ್ ಆಫ್ PM ಕಿಸಾನ್ ಸ್ಕೀಮ್ ಆನ್ 5th October 2024 ಅಂಥೇಳಿ 5ನೇ ತಾರೀಕು ಕಡ್ಡಾಯವಾಗಿ ಪ್ರತಿಯೊಬ್ಬರ ಖಾತೆಗೂ ಕೂಡ 2,000 ರೂಪಾಯಿಗಳು 18ನೇ ಕಂತು ಜಮಾ ಆಗ್ತಾ ಇದೆ. ಇನ್ನು ಕೇವಲ 3 ದಿನ ಮಾತ್ರ ಬಾಕಿ ಉಳಿದಿದೆ. ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ಇದನ್ನು ಆದಷ್ಟು ಬೇಗನೆ ಚೆಕ್ ಮಾಡ್ಕೊರಿ. ಪ್ರತಿಯೊಬ್ಬ ರೈತ ಬಾಂಧವರು ಕೂಡ ಈ ವಿಡಿಯೋನ ಮ್ಯಾಕ್ಸಿಮಮ್ ಶೇರ್ ಮಾಡಿರಿ. ಬನ್ನಿ ಗೆಳೆಯರೆ, ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದಂತ ನೋಡೋದಾದ್ರೆ ನಾವು ಯುವರ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡ್ಕೊರಿ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಿಕೊಂಡು ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಇಲ್ಲಿ ಹಾಕಬೇಕಾಗತ್ತೆ.
ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಕರೆಕ್ಟಾಗಿ ಎಂಟ್ರಿ ಮಾಡಿರಿ. ಯಾಕಂದ್ರೆ ತಪ್ಪಾಯ್ತಂದ್ರೆ ಮತ್ತೊಮ್ಮೆ ಕೇಳ್ತೈತೆ ಅದ. ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಂಡ ತಕ್ಷಣ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿರಿ. ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರ್ತೈತಿ. ಯಾರ್ದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರ್ತೈತಲ್ಲ ಅಂತಹ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಬರುತ್ತೆ. ಆ ಒ ಟಿ ಪಿನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಕತಿ. ಎಂಟ್ರಿ ಮಾಡಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಈ ರೀತಿಯಾದ ಪೇಜ್ ಓಪನ್ ಆಕತಿ. ನಿಮ್ಮ ಎಲ್ಲ ಡೀಟೇಲ್ಸನ್ನು ಇಲ್ಲಿ ತೋರಿಸ್ತೈತಿ. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು, ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರುವಂಥ ದಿನಾಂಕ ಆಗಿರ್ಬೋದು, ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು, ನಿಮ್ಮ ಅಡ್ರೆಸ್ ಆಗಿರ್ಬೋದು, ನಿಮ್ಮ ಮೊಬೈಲ್ ಸಂಖ್ಯೆ ಎಲ್ಲ ತೋರಿಸುತ್ತೆ. ಇಲ್ಲಿ ಕೆಳಗೆ ಲೇಟೆಸ್ಟ್ ಇನ್ಸ್ಟಾಲ್ಮೆಂಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಕೆಳಗೆ ನೋಡ್ಬೋದು. ಇಲ್ಲಿ FTO ಪ್ರೊಸೆಸ್ಡ್ ಎಸ್ ಅಂತ ಇತ್ತಂದರೆ ನಿಮಗೆ 100ಕ್ಕೆ 100ರಷ್ಟು ಈ ಸಲ PM ಕಿಸಾನ್ ಯೋಜನೆ 18ನೇ ಕಂತಿನ ಹಣ ಜಮಾ ಆಗುತ್ತೆ. ಇಲ್ಲಿ ಇವರಿಗೆ 15ನೇ ಕಂತಿನ ಜಮಾ ತೋರಿಸ್ತಾ ಇದೆ. 15ನೇ ಕಂತು ಯಾಕೆ ತೋರಿಸ್ತಾ ಇದೆ ಅಂದರೆ ಇವರು ಅಪ್ಲಿಕೇಶನನ್ನು ಹಾಕುವುದು ಲೇಟ್ ಮಾಡಿರುವುದರಿಂದ ಯಾರು ಅಪ್ಲಿಕೇಶನ್ಗಳನ್ನು ಅರ್ಜಿ ಏನು PM ಕಿಸಾನ್ ವೆಬ್ಸೈಟಲ್ಲಿ PM ಕಿಸಾನ್ ಯೋಜನೆ ಅರ್ಜಿ ಪ್ರಾರಂಭ ಆಗಿತ್ತಲ್ಲ ಅವಾಗ ಹಾಕೋದು ಬಿಟ್ಟು ಯಾರು 2-3 ತಿಂಗಳಾಗಿರ್ಬೋದು, 4-5 ತಿಂಗಳು, ಒಂದು 2-3 ಕಂತುಗಳನ್ನು ಮಿಸ್ ಮಾಡ್ಕೊಂಡಿರ್ತೀರಲ್ಲ ಅಂಥವರು ಮುಂದಿನ ಕಂತಿನ ನಂತರ 1ನೇ ಕಂತಾಗಿ ಬದಲಾವಣೆ ಆಕೈತಿ. ಆದ ನಂತರ ಇಲ್ಲಿ 15ನೇ ಕಂತು ತೋರಿಸ್ತಾ ಇದೆ. ನಿಮಗೆ 18ನೇ ಕಂತು ಕರೆಕ್ಟಾಗಿ ಬರ್ತಾ ಇತ್ತಂದ್ರೆ 18ನೇ ಕಂತಿನ ಹಣ ಅಂತ ಹೇಳಿ ತೋರಿಸ್ತೈತಿ. ಇಲ್ಲಿ FTO ಪ್ರೊಸೆಸ್ಡ್ ಎಸ್ ಆಗಿತ್ತಂದ್ರೆ ನಿಮಗೆ 100ಕ್ಕೆ 100ರಷ್ಟು PM ಕಿಸಾನ್ ಯೋಜನೆ 18ನೇ ಕಂತಿನ ಹಣ ಜಮಾ ಆಗುತ್ತೆ. ಇದಕ್ಕೆ ನಾನು ಗ್ಯಾರಂಟಿ. ಇಲ್ಲಿ ನೋಡ್ಬೋದು RFT ಸೈನ್ಡ್ ಬೈ ಸ್ಟೇಟ್ ಫಾರ್ 5th ಇನ್ಸ್ಟಾಲ್ಮೆಂಟ್ ಅಂತ ಹೇಳಿ, ಅಂದರೆ ರಾಜ್ಯ ಸರ್ಕಾರದಿಂದ ಅನುಮೋದನೆಗೊಂಡು ಸಹಿಯಾಗಿ ಮೇಲೆ ಕಳಿಸಿದೆ. ಈಗ ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ 15ನೇ ಕಂತು ಜಮಾ ಆಗಲಿದೆ ಅಂಥೇಳಿ ಇಲ್ಲಿ ಮಾಹಿತಿ ಐತಿ. ಅಂದರೆ ಇನ್ನು ಇವರಿಗೆ 15ನೇ ಕಂತು ಆದರೆ ನಿಮಗೆ 18ನೇ ಕಂತು ಆಗಿರ್ತೈತಿ. ನಿಮಗೆ 18ನೇ ಕಂತು 5ನೇ ತಾರೀಕು 100ಕ್ಕೆ 100ರಷ್ಟು ಜಮಾ ಆಕೈತಿ ಮತ್ತು ಪ್ರತಿಯೊಬ್ಬರ ಖಾತೆಗೂ ಕೂಡ ಜಮಾ ಆಕೈತಿ. ಈ ರೀತಿ ಇದ್ದರೆ ಮಾತ್ರ ಅಂದರೆ ಎಸ್ ಇರಬೇಕು ಇಲ್ಲಿ. ಮತ್ತು ಇಲ್ಲಿ ಎಲಿಜಿಬಿಲಿಟಿ ಸ್ಟೇಟಸನ್ನು ಚೆಕ್ ಮಾಡ್ಕೊರಿ. ಇಲ್ಲಿ ಲ್ಯಾಂಡ್ ಸೀಡಿಂಗ್ ಕೂಡ ಎಸ್ ಆಗಿರಬೇಕು, KYC ಕೂಡ ಎಸ್ ಆಗಿರಬೇಕು ಮತ್ತು ಬ್ಯಾಂಕ್ ಮತ್ತು ಆಧಾರ್ ಲಿಂಕ್ ಸೀಡಿಂಗ್ ಕೂಡ ಎಸ್ ಆಗಿತ್ತಂದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ PM ಕಿಸಾನ್ ಹಣ ನಿಲ್ಲುವುದಿಲ್ಲ, ಅಂದರೆ ಸ್ಟಾಪ್ ಆಗುವುದಿಲ್ಲ. ನಿಮಗೆ 100ಕ್ಕೆ 100ರಷ್ಟು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಕೈತಿ. ಈ 3 ಎಸ್ ಆಗಿರಬೇಕು. ಅದರ ಜೊತೆಗೆ ಇದು FTO ಪ್ರೊಸೆಸ್ಡ್ ಎಸ್ ಇತ್ತಂದರೆ ಮಾತ್ರ ನಿಮಗೆ PM ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ. ಇದು ಇವತ್ತಿನ ಅತಿ ಪ್ರಮುಖವಾದಂಥ ಮಾಹಿತಿಗೆ ಇರ್ತೈತಿ. ಎಸ್ ಆಗಿತ್ತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಹಣಿ ಲಿಂಕ್ ಆಗಿರ್ತೈತಿ. ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಇದು ಇವತ್ತಿನ ವಿಶೇಷವಾದಂಥ ವಿಡಿಯೋ ಆಗಿರ್ತೈತಿ. ಈ ವಿಡಿಯೋ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿರಿ. ಹಾಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.